ನಮಸ್ತೆ, ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತಿನ ಸ್ಪೆಷಲ್ ಬೇಕರಿಗಳಲ್ಲಿ ಸಿಗುವಂತಹ ಮಿನಿ ಕೋಡುಬಳೆ ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿ ಮನೇಲೇ ಹೇಗೆ ಮಾಡೋದು ಅಂತ ಈ ಕೋಡುಬಳೆನ ನೋಡೋಣ. ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಕೋಡುಬಳೆ ಮಾಡೋದಕ್ಕೆ ಮೊದಲನೇದಾಗಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಬಟ್ಲು ಅಕ್ಕಿ ಹಿಟ್ಟು, ಹಾಗೆ ಇದಕ್ಕೆ ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಬಟ್ಲಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಈ ಅಳತೆಯಲ್ಲಿ ತೊಗೊಂಡ್ರೆ ಕೋಡುಬಳೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೀಗ ಸ್ವಲ್ಪ ಅಜ್ವಾಯಿನ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೀಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಐಟಮು. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ. ಇದಕ್ಕೀಗ ಬಿಸಿ ಎಣ್ಣೆ ಹಾಕೋಬೇಕು. ಕಾಯಿಸಿರುವಂತಹ ಎಣ್ಣೆ ಒಂದು 3-4 ಚಮಚದಷ್ಟಾದರೂ ಬೇಕು. ಇಷ್ಟು ಎಣ್ಣೆ ಹಾಕಲೇಬೇಕು, ಆಗಲೇ ಹೌದು ಕೋಡುಬಳೆ ಚೆನ್ನಾಗಿ ಬರೋದು. ನೋಡಿ, ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕಿ ಸ್ಪೂನಲ್ಲಿ ಒಂದು ಸಲ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಆದಮೇಲೆ ನೀಟಾಗೀಗ ಒಂದು ಸಲ ಕೈಯಲ್ಲಿ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಈ ರೀತಿ ತಿಕ್ಕಿ ಕಲಸಿ. ನೋಡಿ, ಹೀಗೆ ಹಿಡಿದ್ರೆ ಅದು ಅಂಟ್ಕೋಬೇಕು. ಇಷ್ಟು ಎಣ್ಣೆ ಹಾಕಬೇಕು ನೀವು. ಇದಕ್ಕೀಗ ಸ್ವಲ್ಪನೇ ನೀರು ಹಾಕಿ ಹಿಟ್ಟು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟು ಅಲ್ಲ. ಸ್ವಲ್ಪನೇ ನೀರು ಹಾಕಿ ಹಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಈಗ ನೀಟಾಗಿ ಒಂದ್ಸಲ ನಾದ್ಕೊಳ್ಳಿ. ನೋಡಿ, ಈ ಹದಕ್ಕೆ ಕಲಿಸ್ಕೋಬೇಕು. ಈಗ ಒಂದು ಮಣೆ ಮೇಲೆ ನೀಟಾಗಿ ಒಂದು ಸಲ ನಾದಿ ಈಗ ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಕೋಡುಬಳೆಗಳು ಮಾಡ್ಕೊಳ್ಳೋಣ. ಈಗ ಈ ರೀತಿ ಉದ್ದಕ್ಕೆ ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಇಷ್ಟು ತಿಳಿಯಿದ್ರೆ ಆಯಿತು. ಈಗ ನಾವು ಒಂದು ಬೆರಳಿಗೆ ಸುತ್ಕೋಬೇಕು. ಇಷ್ಟು ಪುಟಾಣಿ ಕೋಡುಬಳೆ ಆಗಿರೋದ್ರಿಂದ ನೋಡಿ, ಈಗ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಒಂದು ಬೆರಳಿಗೆ ಸುತ್ತಿ ಅಷ್ಟು ಕಟ್ ಮಾಡಿದ್ರೆ ಆಯಿತು. ನೋಡಿ, ಇಷ್ಟೇ ಪುಟಾಣಿ ಕೋಡುಬಳೆ ರೆಡಿ ಆಯಿತು. ಈ ರೀತಿ ಎಲ್ಲ ಹಿಟ್ಟಲ್ಲೂ ಕೋಡುಬಳೆ ರೆಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ. ಈಗ ಕರ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಈಗ ಕೋಡುಬಳೆ ಕರಿಯೋದಕ್ಕೆ ಹಾಕ್ತಾ ಇದ್ದೀನಿ. ಕೋಡುಬಳೆ ಹಾಕೋ ಟೈಮಲ್ಲಿ ಎಣ್ಣೆ ತುಂಬ ಬಿಸಿ ಇರಬೇಕು. ಕೋಡುಬಳೆಗಳು ಅದರಲ್ಲಿ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ನೋಡಿ, ಫ್ರೈ ಆಗ್ತಾ ಇದೆ. ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಜಾಸ್ತಿ ಇದ್ದರೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಎಲ್ಲ ಹಸಿ ಹಾಗೆ ಅನಿಸುತ್ತೆ, ಕ್ರಂಚಿನೆಸ್ ಬರೋಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗಿತಾ ಇದ್ದೀನಿ ಈಗ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಾಗೆ ಉಳಿದಿರೋ ಕೋಡುಬಳೆಗಳನ್ನು ನೇಯ್ಗೆ ತೆಕ್ಕೋತಾ ಇದ್ದೀನಿ.
ಹೀಗೆ ಮಾಡಿಟ್ಕೊಂಡಿರುವಂತಹ ಎಲ್ಲ ಕೋಡ್ಬಳೆಗಳನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು ತೆಕ್ಕೊಳ್ಳಿ. ನೋಡಿ, ಇಷ್ಟು ಪರ್ಫೆಕ್ಟಾಗಿರೋಂತಹ ಗರಿ ಗರಿಯಾಗಿರೋಂತಹ ಕೋಡ್ಬಳೆ ನಾವು ಮನೆಯಲ್ಲೇ ಹೇಗೆ ಮಾಡಿದ್ವಿ ಅಂತ ನೋಡೋದಲ್ಲ. ಹಾಗಾದರೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.